ಹಲೋ ಎಲ್ಲರಿಗೂ ನಮಸ್ತೆ. ನೀವೆಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹಾಗೆ ಬಹಳ ದಿನಗಳಿಂದ ನಾನು ಯಾವುದೇ ವಿಡಿಯೋನ ಪೋಸ್ಟ್ ಮಾಡಿರಲಿಲ್ಲ. ಇನ್ನು ದೀಪಾವಳಿ ಟೈಮಲ್ಲಿ ನಾವು ಕ್ಲೀನಿಂಗ್ ಮಾಡುವಾಗ ಈ ಸೋಫಾ ಕೂಡ ನಾನು ಕ್ಲೀನಿಂಗ್ ಮಾಡಿದ್ದೆ. ಸೊ ಅದರ ಡೀಟೇಲ್ ವಿಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇನ್ನು ವಿಡಿಯೋ ಶುರು ಮಾಡೋ ಮುಂಚೆ ಎಲ್ರಿಗೂ ಚಾನಲ್ಗೆ ಸ್ವಾಗತ. ಹಾಗೂ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಹಾಗೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಸೋಫಾ ಕ್ಲೀನ್ ಮಾಡಲಿಕ್ಕೆ ನಾವು ಯಾರನ್ನಾದರೂ ಹೈರ್ ಮಾಡಿದರೆ ಖಂಡಿತವಾಗಿಯೂ ಆ ಸೋಫಾ ಕ್ಲೀನಿಂಗ್ನ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ನನ್ನ ಹತ್ರ ಇರುವಂಥದ್ದು ಈ ಒಂದು ವಿಂಗ್ ಚೇರ್ ಮಾತ್ರ. ಇದನ್ನು ನಾನಿವತ್ತು ಕ್ಲೀನ್ ಮಾಡ್ತಾ ಇದ್ದೇನೆ. ಹಾಗೆ ಸೋಫಾ ಕ್ಲೀನ್ ಮಾಡಲಿಕ್ಕೆ ಕೂಡ ನಾನು ಒಂದು DIY ಲಿಕ್ವಿಡ್ ಮಾಡ್ತಾ ಇದ್ದೇನೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಸೋಫಾ ಕ್ಲೀನ್ ಮಾಡೋ ಮುಂಚೆ ಅದರ ಡಸ್ಟಿಂಗ್ ಅಂತೂ ಇಂಪಾರ್ಟೆಂಟ್. ಹಾಗಾಗಿ ನಾನು ಇಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡಿ ಫುಲ್ ಡಸ್ಟಿಂಗ್ ಮಾಡ್ತಾ ಇದ್ದೇನೆ. ಸೊ ಇದು ಕ್ಲೀನ್ ಆಗ್ತಾ ಇದ್ದಾಗೆ ನಾವು ಮೊದಲಿಗೆ ಈ DIY ಲಿಕ್ವಿಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಒಂದು ಬೌಲಲ್ಲಿ ನಾನು ಸ್ವಲ್ಪ ಬಿಸಿ ನೀರನ್ನು ತಗೊಂಡಿದ್ದೇನೆ. ಇನ್ನು ಇದಕ್ಕೆ 1 ಟೀ ಸ್ಪೂನಷ್ಟು ಸ್ಯಾನಿಟೈಸರನ್ನು ಹಾಕಿದ್ದೇನೆ. ನೀವು ಯಾವುದೇ ಯೂಸ್ ಮಾಡ್ತಿರೋ ಸ್ಯಾನಿಟೈಸರ್ ಕೂಡ ಆಗ್ಬೋದು. ಇನ್ನು 1 ಚಮಚದಷ್ಟು ಡೆಟಾಲ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೇನೆ. ಇನ್ನು 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇದೆಯಲ್ಲ, ಅಡುಗೆ ಸೋಡಾ, ಅದನ್ನು ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೆ ನಾನಿಲ್ಲಿ ಹ್ಯಾಂಡ್ ವಾಶನ್ನು ಹಾಕ್ತಾ ಇದ್ದೇನೆ. ಇದರ ಬದಲಿಗೆ ನೀವು ಸೋಪ್ ಲಿಕ್ವಿಡ್ ಕೂಡ ಹಾಕ್ಬೋದು. ಆದರೆ ಅದನ್ನು ಬಳಸೋದ್ರಿಂದ ಸ್ವಲ್ಪ ಜಾಸ್ತಿ ಈ ನೊರೆ ಬರ್ಬೋದು ಅಥವಾ ಸೋಪಿ ಥರ ಅನಿಸ್ತದಲ್ಲ, ಅದಕ್ಕೋಸ್ಕರ ನಾನು ಮೈಲ್ಡ್ ಇರಲಿ ಅಂತೇಳಿ ಹ್ಯಾಂಡ್ ವಾಶನ್ನು ಹಾಕ್ಕೊಂಡಿದ್ದೇನೆ. ಇನ್ನು ನೀವು ನಿಮ್ಮಲ್ಲಿರುವಂಥ ಒಂದು ಮೈಕ್ರೋಫೈಬರ್ ಬಟ್ಟೆಯನ್ನು ಇಲ್ಲಿ ತೊಗೊಳ್ಬೇಕಾಗ್ತದೆ. ನಂತರ ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಸ್ಟೀಲ್ ಲಿಡ್ ಇತ್ತು. ಇದನ್ನೇ ನಾನಿಲ್ಲಿ ಬಳಸ್ತಾ ಇದ್ದೇನೆ. ಇವಾಗ ಇದನ್ನು ಈ ಥರ ಹೋಲ್ಡ್ ಮಾಡಿ ನಾನು ನೋಡಿ ಈ ಸೋಫಾವನ್ನು ಈ ಥರ ಉಜ್ಕೊಳ್ತಾ ಇದ್ದೇನೆ. ಈ ಕ್ಲೀನಿಂಗ್ ಟ್ರಿಕ್ ಇದೆಯಲ್ಲ, ಒಂದು ಪಾಯಿಂಟಲ್ಲಿ ತುಂಬಾ ವೈರಲ್ ಆಗಿತ್ತು. ಆವಾಗ ಸಹ ನಾನು ಈ ನನ್ನ ಸೋಫಾ ಕ್ಲೀನಿಂಗ್ನ ವಿಡಿಯೋ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೆ. ಇನ್ ಕೇಸ್ ಅದನ್ನು ನೀವು ಯಾರಾದರೂ ಮಿಸ್ ಮಾಡಿದಲ್ಲಿ ಇವಾಗ ನಾನು ಇದನ್ನು ಮತ್ತೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ನಾನು ಸ್ವಲ್ಪವೇ ಕ್ಲೀನ್ ಮಾಡಿ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೇನೆ. ನೋಡಿ, ಮೈಕ್ರೋಫೈಬರ್ ಬಟ್ಟೆಗೆ ಹೇಗೆ ಈ ಧೂಳು ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಂತ. ಅದೇ ರೀತಿ ನಮ್ಮ ಸೋಫಾ ಕೂಡ ಕ್ಲೀನ್ ಆಗ್ತಾ ಇದೆ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಇದನ್ನು ಕ್ಲೀನ್ ಮಾಡಲಿಕ್ಕೆ ಆಗಿರಲಿಲ್ಲ. ಯಾಕಂತ ಹೇಳಿದರೆ ಮಾಯ್ಶ್ಚರ್ ಎಲ್ಲ ಇರುತ್ತಲ್ಲ, ಆವಾಗ ಇದು ಸೋಫಾ ತುಂಬ ಡ್ರೈ ಕೂಡ ಆಗೋದಿಲ್ಲ. ಹಾಗಾಗಿ ನಾನು ಈ ವರ್ಕನ್ನು ಪೆಂಡಿಂಗ್ ಇಟ್ಟಿದ್ದೆ. ಸೊ ಇವಾಗ ಇದನ್ನು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇದೇ ರೀತಿ ಇದನ್ನೆಲ್ಲ ಕಡೆ ಕ್ಲೀನ್ ಮಾಡಿದ ಮೇಲೆ ಇದೇ ಮೈಕ್ರೋಫೈಬರನ್ನು ಚೆನ್ನಾಗಿ ನಾನು ತೊಳೆದುಬಿಟ್ಟು ಇವಾಗ ಒಂದು ಒಳ್ಳೆ ನೀರಲ್ಲಿ ಇದು ಫುಲ್ ಚೇರನ್ನು ಒರೆಸ್ಕೊಳ್ತಾ ಇದ್ದೇನೆ. ಈ ಚೇರ್ನ ಸೀಟಿಂಗ್ ಕವರ್ ಇದೆಯಲ್ಲ, ಅದನ್ನು ನಾನು ರಿಮೂವ್ ಮಾಡಿ ವಾಷಿಂಗ್ ಮೆಷಿನಲ್ಲಿ ಕ್ಲೀನ್ ಮಾಡಿಕೊಂಡೆ. ಬಟ್ ಇದನ್ನು ನನಗೆ ರಿಮೂವ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಈ ಟ್ರಿಕ್ಕನ್ನು ನಾನು ಬಳಸ್ತಾ ಇದ್ದೇನೆ. ಇನ್ನು ಚೆನ್ನಾಗಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಒಂದು ಡ್ರೈ ಬಟ್ಟೆಯಲ್ಲಿ ಈ ಎಲ್ಲ ಸೋಫಾವನ್ನು ನಾನು ಇವಾಗ ಒರೆಸ್ಕೊಳ್ತಾ ಇದ್ದೇನೆ. ಸೊ ಹೆಚ್ಚಿನ ನೀರಿನಂಶ ಏನೇ ಇದ್ದರೂ ಈ ಡ್ರೈ ಬಟ್ಟೆಗೆ ಅಂಟ್ಕೊಳ್ಳುತ್ತೆ. ನಂತರ ನೀವು ಇದನ್ನು ಫ್ಯಾನ್ ಅಡಿಯಲ್ಲಿ ಡ್ರೈ ಮಾಡ್ಕೊಳ್ಬೇಕು. ಸೋಫಾ ಅಂತೂ ತುಂಬಾ ಕ್ಲೀನ್ ಆಗಿದೆ. ನನಗಂತೂ ತುಂಬ ಸ್ಯಾಟಿಸ್ಫೈ ಆಯಿತು, ತುಂಬ ಖುಷಿ ಆಯಿತು. ನೀವು ಸಹ ಈ ಟ್ರಿಕ್ಕನ್ನು ಖಂಡಿತವಾಗಿಯೂ ಟ್ರೈ ಮಾಡ್ಬೋದು. ಯಾಕಂದರೆ ಪರ್ಸ್ನಲಿ ನಾನು ಇದನ್ನು ಟ್ರೈ ಮಾಡಿ ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ತಾ ಇದ್ದೇನೆ. ಹೆಚ್ಚು ಏನು ಖರ್ಚು ಮಾಡದೆ ನೋಡಿ ನಿಮ್ಮ ಸೋಫಾವನ್ನು ಹೇಗೆ ಕ್ಲೀನ್ ಮಾಡ್ಬೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನು ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ನಿಮ್ಮನ್ನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.